ಅನ್ನೋ ಟೈಮ್ನಾಗ ಅವ್ರಿಗೆ ಫೋನ್ ಮಾಡಿದ್ರಿ ಫ್ಲಾಟ್ ಇದು ಆಯ್ತಲ್ಲ ಆ ಟೈಮ್ನಾಗ ದುಡ್ಡಿಂದ ಏನು ಸಮಸ್ಯೆ ಆಗ್ಲಿದ್ದಂಗೆ ಕೊಟ್ಟರು ಏನು ಹೇಳಿದ್ರು ಅವಾಗ ನಿಮ್ಗೆ? ಆವಾಗ ನಮ್ಮ ಜಿಯವ್ರು ಫೋನ್ ಹಚ್ಚಿದ್ರು, ಹಿಂಗೆ ಕರೋನಾ ಬಂದ್ಬಿಡ್ತು ಸರ್. ಇದಕ್ಕೆ ಹೋದರು ಮತ್ತು ಅವರು ಫ್ಲಾಟ್ ಬೇಕು ದುಡ್ಡು ಬೇಕಂತಂದರು. ಮತ್ತು ನಾವು ಬೆಂಗಳೂರಾಗಿರೋದು ಕಮ್ಮಿ ರೀ. ನಾವು ಫ್ಲಾಟ್ ತೊಗೊಂಡು ಏನು ಮಾಡೋಣ, ಮತ್ತು ಈ ಕರೋನಾ ಎಷ್ಟು 3 ವರ್ಷ ಆಕೈತು 4 ವರ್ಷ ಆಯ್ತು ಅಂತಂತೇಳಿ ನಾವು ಬಿಟ್ವಿ. ಅದ್ರಾಗ ಮೇಲೆ ನಮ್ಮ ಕೀರ್ತನ ಹೊಳ್ಳ ವಿನ್ನರ್ ಆಗಿದ್ನ ರೀ. ಅವರು ರೊಕ್ಕ ತೊಗೊಂಡ್ಬಿಡು ಯಾಕೆ ಸುಮ್ಮನೆ ಫ್ಲಾಟ್, ಮತ್ತು ಅವ್ರು ಸಾರ್ ಬರಬೇಕು, ಅದು ಇನ್ನೂ ಎಷ್ಟು ದಿನ ಹೋಗೈತೆ ಗೊತ್ತಿಲ್ಲ ಅಂಥೇಳಿ ಮತ್ತು ಸರು ಮತ್ತು ಕರೆಸಿ ಮತ್ತೆ ನೋಡಪ್ಪ ನಿಮ್ಗೆ ಒಪ್ಪಿಗೆ ಐತಿಲ್ಲ, ಏನು ಫ್ಲಾಟ್ ಬೇಕಂದ್ರೆ ಫ್ಲಾಟ ಕೊಡ್ತೀನಿ, ರೊಕ್ಕ ಬೇಕಂದ್ರೆ ರೊಕ್ಕ ಕೊಡ್ತೀನಿ ಅಂತಂದರು. ಇಲ್ಲಿ ತಗೋ ಸರ್ ರೊಕ್ಕನ ಕೊಡ್ರಿ ಅಂತೇಳಿ 9 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿ 21 ಲಕ್ಷ ರೂಪಾಯಿ ಅಣ್ಣಗೂ ಕೀರ್ತನ ಹೊಳ್ಳಾಗೂ ಕೊಟ್ರಿ ಫಸ್ಟ್ ಪ್ರೈಸು, ನನಗೂ ಸೆಕೆಂಡ್ ಪ್ರೈಸು ಅಷ್ಟೇ ಕೊಟ್ರಿ. ಯಾಕಂದರೆ ಸೆಕೆಂಡ್ ಪ್ರೈಸು ಕಮ್ಮಿ ಇತ್ತು. ಹನುಮಂತ ಅಂಥೇಳಿ ಪಾಪ ಜಾಸ್ತಿ ಬಡು ಅಂಥೇಳಿ ಸ್ವಲ್ಪ ಕೊಟ್ಟಿದ್ರಿ ಸರ್. ಸಾವಿರಾರು ಕೋಟಿ ಒಡೆಯಾದರು ಬಡವರ ಬಗ್ಗೆ ಅಷ್ಟು ಕಾಳಜಿ ಇಟ್ಕೊಂಡು ಬಡವ್ರ ಜೊತೆಗೆ ಬಡವರಾಗಿ ಬದುಕ್ತಿದ್ರು. ಅವ್ರ ಲೈಫ್ ಸ್ಟೈಲ್ ನೋಡಿದಾಗ ನಿಮಗೇನು ಭಾರಿ ಖುಷಿ ಆಕಿತ್ತು ರೀ. ಅವರು ಅಷ್ಟು ರೊಕ್ಕ ಐತೆ ನನ್ನ ಕಡೆ ಹಂಗೆ ಹಿಂಗೆ ಅಂತಂದ್ರು. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ, ಭಾರಿ ಅಂದ್ರೆ ಹೆಗಲ ಮ್ಯಾಗ ಕೈ ಹಾಕ್ಕೊಂಡು ಬಾ ಕುಂದ್ರು, ಯಾಕೆ ಹೆದರ್ತಿ, ಚಾ ಕುಡಿ, ಅದು ಕಾಪಿ ಕುಡಿ ಅಂಥೇಳಿ ಕುಂದ್ರಿಸಿದ್ರಿ. ನಕಲಿ ಇಕ್ಲಿ ಮಾಡ್ಕೊಂಡು ಅವ್ರು ಆಫೀಸ್ನಾಗ ಕೆಲಸ ಮಾಡೋ ಹುಡುಗ್ಯಾರ ಯಾಕೇನು ಮಾಡ್ಕೊತಿ ಈಕಿ ಮಾಡ್ಕೊಂತ ಕಾಲು ಹೇಳ್ಕೊಂಡು ನಕಲಿ ಮಾಡ್ತಿದ್ರು ಸರ್. ಭಾರಿ ಬೇಜಾರ ಸರ್. ನಾನು ನಿನ್ನೆ ಆ ಸುದ್ದಿ ಕೇಳಿ ನನಗೆ ಅದು ನಂಬಕ್ಕಾಗಲಿಲ್ಲ ಸರ್. ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು. ಯಾರು ಫೋನ್ ಮಾಡಿದ್ರು, ಯಾರು ಹೇಳಿ? ನಮ್ಮ ಜಿ ಕನ್ನಡದಿಂದ ಹಚ್ಚಿದ್ರು, ಹಿಂಗಪ್ಪ ನಿಮ್ಮ ಸರ್ ಹಿಂಗೆ ಆತಂತದೆ. ಬೇಜಾರಾಯ್ತು ಸರ್. ಇದಿಷ್ಟು ಬಿಗ್ ಬಾಸ್ ವಿನ್ನರ್ ಹನುಮಂತ ಅವರ ಮಾತು. ಬಡ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಿದ್ದಂಥ CJ ರಾಯ್ ಅವರು ಏನು ಆತ್ಮಹತ್ಯೆಗೆ ಶರಣಾಗಿದ್ದು ತುಂಬ ದುಃಖ ತಂದಿದೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ. ಅನ್ನೋ ಟೈಮ್ನಾಗ ಅವ್ರಿಗೆ ಫೋನ್ ಮಾಡಿದ್ರಿ ಫ್ಲಾಟ್ ಇದು ಆಯ್ತಲ್ಲ ಆ ಟೈಮ್ನಾಗ ದುಡ್ಡಿಂದ ಏನು ಸಮಸ್ಯೆ ಆಗ್ಲಿದ್ದಂಗೆ ಕೊಟ್ಟರು ಏನು ಹೇಳಿದ್ರು ಅವಾಗ ನಿಮ್ಗೆ? ಆವಾಗ ನಮ್ಮ ಜಿಯವ್ರು ಫೋನ್ ಹಚ್ಚಿದ್ರು, ಹಿಂಗೆ ಕರೋನಾ ಬಂದ್ಬಿಡ್ತು ಸರ್. ಇದಕ್ಕೆ ಹೋದರು ಮತ್ತು ಅವರು ಫ್ಲಾಟ್ ಬೇಕು ದುಡ್ಡು ಬೇಕಂತಂದರು. ಮತ್ತು ನಾವು ಬೆಂಗಳೂರಾಗಿರೋದು ಕಮ್ಮಿ ರೀ. ನಾವು ಫ್ಲಾಟ್ ತೊಗೊಂಡು ಏನು ಮಾಡೋಣ, ಮತ್ತು ಈ ಕರೋನಾ ಎಷ್ಟು 3 ವರ್ಷ ಆಕೈತು 4 ವರ್ಷ ಆಯ್ತು ಅಂತಂತೇಳಿ ನಾವು ಬಿಟ್ವಿ. ಅದ್ರಾಗ ಮೇಲೆ ನಮ್ಮ ಕೀರ್ತನ ಹೊಳ್ಳ ವಿನ್ನರ್ ಆಗಿದ್ನ ರೀ. ಅವರು ರೊಕ್ಕ ತೊಗೊಂಡ್ಬಿಡು ಯಾಕೆ ಸುಮ್ಮನೆ ಫ್ಲಾಟ್, ಮತ್ತು ಅವ್ರು ಸಾರ್ ಬರಬೇಕು, ಅದು ಇನ್ನೂ ಎಷ್ಟು ದಿನ ಹೋಗೈತೆ ಗೊತ್ತಿಲ್ಲ ಅಂಥೇಳಿ ಮತ್ತು ಸರು ಮತ್ತು ಕರೆಸಿ ಮತ್ತೆ ನೋಡಪ್ಪ ನಿಮ್ಗೆ ಒಪ್ಪಿಗೆ ಐತಿಲ್ಲ, ಏನು ಫ್ಲಾಟ್ ಬೇಕಂದ್ರೆ ಫ್ಲಾಟ ಕೊಡ್ತೀನಿ, ರೊಕ್ಕ ಬೇಕಂದ್ರೆ ರೊಕ್ಕ ಕೊಡ್ತೀನಿ ಅಂತಂದರು. ಇಲ್ಲಿ ತಗೋ ಸರ್ ರೊಕ್ಕನ ಕೊಡ್ರಿ ಅಂತೇಳಿ 9 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿ 21 ಲಕ್ಷ ರೂಪಾಯಿ ಅಣ್ಣಗೂ ಕೀರ್ತನ ಹೊಳ್ಳಾಗೂ ಕೊಟ್ರಿ ಫಸ್ಟ್ ಪ್ರೈಸು, ನನಗೂ ಸೆಕೆಂಡ್ ಪ್ರೈಸು ಅಷ್ಟೇ ಕೊಟ್ರಿ. ಯಾಕಂದರೆ ಸೆಕೆಂಡ್ ಪ್ರೈಸು ಕಮ್ಮಿ ಇತ್ತು. ಹನುಮಂತ ಅಂಥೇಳಿ ಪಾಪ ಜಾಸ್ತಿ ಬಡು ಅಂಥೇಳಿ ಸ್ವಲ್ಪ ಕೊಟ್ಟಿದ್ರಿ ಸರ್. ಸಾವಿರಾರು ಕೋಟಿ ಒಡೆಯಾದರು ಬಡವರ ಬಗ್ಗೆ ಅಷ್ಟು ಕಾಳಜಿ ಇಟ್ಕೊಂಡು ಬಡವ್ರ ಜೊತೆಗೆ ಬಡವರಾಗಿ ಬದುಕ್ತಿದ್ರು. ಅವ್ರ ಲೈಫ್ ಸ್ಟೈಲ್ ನೋಡಿದಾಗ ನಿಮಗೇನು? ಭಾರಿ ಖುಷಿ ಆಕಿತ್ತು ರೀ. ಅವರು ಅಷ್ಟು ರೊಕ್ಕ ಐತೆ ನನ್ನ ಕಡೆ ಹಂಗೆ ಹಿಂಗೆ ಅಂತಂದ್ರು. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ, ಭಾರಿ ಅಂದ್ರೆ ಹೆಗಲ ಮ್ಯಾಗ ಕೈ ಹಾಕ್ಕೊಂಡು ಬಾ ಕುಂದ್ರು, ಯಾಕೆ ಹೆದರ್ತಿ, ಚಾ ಕುಡಿ, ಅದು ಕಾಪಿ ಕುಡಿ ಅಂಥೇಳಿ ಕುಂದ್ರಿಸಿದ್ರಿ. ನಕಲಿ ಇಕ್ಲಿ ಮಾಡ್ಕೊಂಡು ಅವ್ರು ಆಫೀಸ್ನಾಗ ಕೆಲಸ ಮಾಡೋ ಹುಡುಗ್ಯಾರ ಯಾಕೇನು ಮಾಡ್ಕೊತಿ ಈಕಿ ಮಾಡ್ಕೊಂತ ಕಾಲು ಹೇಳ್ಕೊಂಡು ನಕಲಿ ಮಾಡ್ತಿದ್ರು ಸರ್. ಭಾರಿ ಬೇಜಾರ ಸರ್. ನಾನು ನಿನ್ನೆ ಆ ಸುದ್ದಿ ಕೇಳಿ ನನಗೆ ಅದು ನಂಬಕ್ಕಾಗಲಿಲ್ಲ ಸರ್. ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು. ಯಾರು ಫೋನ್ ಮಾಡಿದ್ರು, ಯಾರು ಹೇಳಿ? ನಮ್ಮ ಜಿ ಕನ್ನಡದಿಂದ ಹಚ್ಚಿದ್ರು, ಹಿಂಗಪ್ಪ ನಿಮ್ಮ ಸರ್ ಹಿಂಗೆ ಆತಂತದೆ. ಬೇಜಾರಾಯ್ತು ಸರ್. ಇದಿಷ್ಟು ಬಿಗ್ ಬಾಸ್ ವಿನ್ನರ್ ಹನುಮಂತ ಅವರ ಮಾತು. ಬಡ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಿದ್ದಂಥ CJ ರಾಯ್ ಅವರು ಏನು ಆತ್ಮಹತ್ಯೆಗೆ ಶರಣಾಗಿದ್ದು ತುಂಬ ದುಃಖ ತಂದಿದೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.